ವಿಜಯನಗರ ಸಾಮ್ರಾಜ್ಯದ ಮಹಾನ್ ರಾಜನಾದ ಶ್ರೀ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ತೆನೆಳಿಯ ರಾಮಕೃಷ್ಣನನ್ನು ಪ್ರಜ್ಞಾವಂತ ಮತ್ತು ವಿದೂಷಕರಾಗಿ ಕರೆಯಲಾಗುತ್ತಿತ್ತು. ಒಮ್ಮೆ ರಾಜನಿಗೆ ಹೊರ ದೇಶದಿಂದ ಅತಿಥಿಗಳು ಬಂದರು. ಅವರು ರಾಜನ ವೈಭವವನ್ನು ಕಂಡು ಮೆಚ್ಚಿದರು. ಆದರೆ ಕೃಷ್ಣದೇವರಾಯನ ಬುದ್ಧಿಮತ್ತೆಯ ಬಗ್ಗೆ ಪರೀಕ್ಷೆ ಮಾಡಲು ನಿರ್ಧರಿಸಿದರು. ಅವರು ಒಂದು ಸವಾಲು ನೀಡಿದರು. ನಾವು ಈ ಪಟ್ಟಣದಲ್ಲಿ ನಮ್ಮ ಮನೆಯ ಮುಂದಿದ್ದ ಮರದ ಕೆಳಗೆ ಒಂದು ದೊಡ್ಡ ಬಂಡೆ ಇಟ್ಟಿದ್ದೇವೆ. ಅದು ನಾವು ಹೋದಾಗ ಇಲ್ಲಿತ್ತು, ನಾವು ಹಿಂದಿರುಗಿದಾಗ ಇಲ್ಲವೇ ಇರಲಿಲ್ಲ. ಇದು ಹೇಗೆ ಸಾಧ್ಯ? ರಾಜನ ದರ್ಬಾರದ ಎಲ್ಲ ಮಂತ್ರಿಗಳು ಕಂಗಾಲಾದರು. ಇದನ್ನು ಹೇಗೆ ಸಾಧ್ಯವೆಂದು ಯೋಚಿಸುತ್ತಾ ನಿಲ್ಲಿದರು. ಆಗ ತೆನೆಳಿಯ ರಾಮಕೃಷ್ಣ ಮುಂದೆ ಬಂದು ಉತ್ತರ ನೀಡಿದನು. ಮಹಾರಾಜ, ಉತ್ತರ ಸುಲಭ. ನಿಮ್ಮ ಅತಿಥಿಗಳು ಕನಸು ನೋಡಿದ್ದರು. ಅವರ ಮನೆಯಲ್ಲಿ ಈ ಬಂಡೆ ಇತ್ತು, ಆದರೆ ಅವರಿಗೆ ಗೊತ್ತಿಲ್ಲ. ಅವರು ಕನಸಿನ ಲೋಕದಲ್ಲಿ ಬಂಡೆಯನ್ನು ಕಂಡಿದ್ದರು, ಆದರೆ ಬಂಡೆಯಿಲ್ಲದೆ ಎದ್ದ ಮೇಲೆ ಅದು ಇಲ್ಲದಂತಾಯಿತು. ಅತಿಥಿಗಳು ತಕ್ಷಣ ತಮ್ಮ ಸವಾಲು ಎಷ್ಟರ ಮಟ್ಟಿಗೆ ತಂತ್ರಮಯವಾಗಿತ್ತು ಎಂಬುದನ್ನು ಅರ್ಥಮಾಡಿಕೊಂಡರು. ಕೃಷ್ಣದೇವರಾಯ ರಾಮಕೃಷ್ಣನ ಬುದ್ಧಿಶಕ್ತಿಯನ್ನು ಮೆಚ್ಚಿದರು ಮತ್ತು ಅವನಿಗೆ ಬಹುಮಾನ ನೀಡಿದರು. ಈ ಘಟನೆ ವಿಜಯನಗರ ದರ್ಬಾರದ ಬುದ್ಧಿಮತ್ತೆಯ ಮಾದರಿಯೊಂದಾಗಿ ಇತಿಹಾಸದಲ್ಲಿ ಉಳಿಯಿತು.